ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇನ್ನು ಗಾಯಗೊಂಡಿರುವ ಐವರಿಗೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಸಾರಿಗೆ ಸಚಿವ ಬೈರತಿ ಸುರೇಶ್, ಚಾಲಕ ಅಭಿಷೇಕ್ ಸ್ಥಿತಿ ಗಂಭೀರ, ಇನ್ನು ಚಿಕಿತ್ಸೆ ಕೂಡ ಮುಂದುವರೆದಿದೆ. ಗಾಯಾಳುಗಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ಸಹಕಾರವನ್ನ ನೀಡ್ತಾರೆ. ಅಪಘಾತಕ್ಕೆ ನಿಖರ ಕಾರಣವೇನೆಂದು ಅಧಿಕಾರಿಗಳಿಂದ ಈಗಾಗಲೇ ತನಿಖೆ ಕೂಡ ಆಗ್ತಾ ಇದೆ. ಇನ್ನು ಬಿಎಂಟಿಸಿ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿದ್ದ ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಗಾಯಗೊಂಡಿರುವ ಐವರಿಗೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ಬಂದು ಆರೋಗ್ಯವನ್ನ ವಿಚಾರಿಸಿದ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು, ಚಾಲಕ ಅಭಿಷೇಕ್ ಸ್ಥಿತಿ ಕೂಡ ಗಂಭೀರವಾಗಿದೆ. ಇನ್ನು ಗಾಯಾಳುಗಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ಸಹಕಾರವನ್ನ ನೀಡಲಿದೆ. ಇವಿ ಬಸ್ಗಳು ಯಾವ ಥರ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸೆಕ್ರೆಟರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. ಇವಿ ಬಸ್ ಬಗ್ಗೆ ಮತ್ತು 5,000 ಬಸ್ ಇದೆ ನಮ್ಮ ಹತ್ರ ಬೆಂಗಳೂರಲ್ಲಿ. 5,000 ಬಸ್ಸು ನಾನು ಏನು ಹೇಳೋಕ್ಕೆ ಹೋಗಲ್ಲ, ಆಕ್ಸಿಡೆಂಟ್ ಆಗಲೇಬೇಕು ಅಂತ. ಆದರೆ ಸಣ್ಣ ಪಣ್ಣ ಘಟನೆಗಳು ಈಗ ನಾನು ಒಳಗಡೆ ಇದ್ದಮ್ಮ, ನೀವು ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೆ, ನೋಡ್ತೀನಿ, ಅದನ್ನು ಸಹ ನೋಡ್ತೀನಿ. ಇವಿ ಬಸ್ಸು ಮತ್ತು ಯಾವುದೇ ಬಸ್ ಆದ್ರೂ ಅದು ನಮ್ಮ ಇಲಾಖೆದೆ ಅಲ್ವಾ, ವರ್ಲ್ಡ್ ಸಿ, ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ ಸರ್. ನಾರ್ಮಲಿ ಕಾಯಂ ನೇಮಕಾತಿ ಆಗಿರೋ ಡ್ರೈವರ್ಗಳಾದರೆ ಒಂದು ನಿಮಿಷ ಹೇಳ್ತೀನಿ. ಇವಿ ಬಸ್ ಅನ್ನೋದು ಸುಮಾರು 1,60,00,000 ಬಸ್ ಆಗ್ತದೆ. ಅದನ್ನು ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ತಗೊಂಡಿರೋದು. ಆದ್ದರಿಂದ ಇವಿ ಬಸ್ಸು ಓಡಿಸೋವಂಥವ್ರು ಎಕ್ಸ್ಪರ್ಟ್ ಇರಬೇಕು. ಆ ಬಸ್ಸು ಯಾರು ಲೀಸಿಗೆ ಕೊಟ್ಟಿದ್ದಾರಲ್ಲ ನಮಗೆ, ಅವರನ್ನೇ ಬಸ್ ಡ್ರೈವರ್ ಹಾಕ್ಕೊಂತಾರೆ. ಕಂಡಕ್ಟರ್ ನಮ್ಮನ್ನು ಇರ್ತಾನೆ, ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಇರಬೇಕು, ಅವನೇ ಮಾಡ್ತಾನೆ. ನೆಗ್ಲಿಜೆನ್ಸ್ ಅಂತ ಮಾಡಕ್ಕೆ ಬರಲ್ಲ ರೀ. ಈಗ ಹಿಂದೆಯಿಂದ ಡ್ರೈವಿಂಗ್ ಇದೆ ಸರ್. ತುಂಬಾ ಜನ ಟೂ ವೀಲರ್ನವ್ರಿಗೂ ಸಿಕ್ಕಾಪಟ್ಟೆ ಅಪಘಾತ ಮಾಡೋದು, ಡೆತ್ ಆಗುವಂಥದ್ದು ಎಲ್ಲ ಸಂಖ್ಯೆ ಜಾಸ್ತಿ ತಗೊಂಡ್ಮೇಲೆ ಅಂತಲ್ಲ. ಇದು ಇವಿ ಬಸ್ ಬಂದಾಗಿಂದ ಯಾರೇ ಸಚಿವರಾಗಿರಲಿ ಆವತ್ತಿಂದ ಇವತ್ತರೆಗೂ ಇವಿ ಡ್ರೈವರ್ಗಳ ಆಟಿಟ್ಯೂಡು, ನೆಗ್ಲಿಜೆನ್ಸು, ರ್ಯಾಶ್ ಡ್ರೈವಿಂಗು, ಇದನ್ನು ನೀವು ಯಾರನ್ನಾದರೂ ಕೇಳಿ ಸರ್, ಕಂಟಿನ್ಯೂಸ್. ನಾನು ಈಗಾಗಲೇ ಇದೇ ವಿಚಾರವಾಗಿ ದೀಪಾ ಚೋಳನ್ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಆಳವಾಗಿ ಗಹನವಾಗಿ ಯೋಚನೆ ಮಾಡಿ ಇ ವಿ ಬಸ್ಗಳ ಸ್ಥಿತಿಗತಿಗಳು ಬೇರೆ ರಾಜ್ಯದಲ್ಲಿ ಯಾವ ಥರ ಇದ್ದಾವೆ, ಯಾವ ಕಂಪ್ನೀಸ್ ನೋಡಿ, ಮತ್ತು ಇ ವಿ ಬಸ್ಗಳನ್ನ ಸಪ್ಲೈ ಮಾಡಿರೋರು ಯಾರು ಸಣ್ಣ ಪಣ್ಣವರಲ್ಲ. ಟಾಟಾ ಅಂತ ಕಂಪ್ನಿ, ಅಶೋಕ ಲೇಲ್ಯಾಂಡ್ ಅಂತ ಕಂಪ್ನಿ, ಸೊ ಅವರು ಭಾಳ ಬಾಧ್ಯತೆ ಇರುವಂಥ ಕಂಪ್ನಿಗಳು ಸಹ ಅವರೇ ಕೊಟ್ಟಿರೋದು ಬಸ್ಸುಗಳನ್ನ. ಅದರಿಂದ ಅದನ್ನು ನೋಡ್ತೀನಿ, ಅದು ಏನು ಸಮಸ್ಯೆ ಇದೆ ಅಂತ ನೋಡ್ಬಿಟ್ಟು ನಾನು ವಿಚಾರಣೆ ಮಾಡ್ತೀನಿ ಸರ್. ಇ ವಿ ಬಸ್ಸುಗಳು ಯಾವ ಥರ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸೆಕ್ರೆಟರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಎಸ್.ಕೆ. ಮಂಜುನಾಥ್ ಅವರು. ಸೆಂಟ್ ಮಾರ್ತಾಸ್ ಹಾಸ್ಪಿಟಲ್ನಿಂದ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಈಗ KR ಸರ್ಕಲ್ನಲ್ಲಿ BMTC ಅಪಘಾತ ಸಂಭವಿಸಿರುವಂಥದ್ದು, ಇನ್ನು ಇಲ್ಲಿ ಇದಕ್ಕೆ ಕಾರಣ ಏನು ಅನ್ನೋದು ಏನಾದರೂ ಗೊತ್ತಾಯ್ತಾ? ಹಾಗಾದರೆ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಬೆಳಗ್ಗೆ 8:30 ಸುಮಾರಿಗೆ ಮೆಜೆಸ್ಟಿಕ್ ಇಂದ ಹತ್ತಿಬೆಲೆ ಮಾರ್ಗವಾಗಿ ಹೋಗ್ತಾ ಇದ್ದಂತ ಒಂದು ವಾಯುವಜ್ರ AC ಬಸ್ಸು ಜೊತೆಗೆ ಎಲೆಕ್ಟ್ರಿಕ್ ಬಸ್ಸಿನ ನಡುವೆ ಅಪಘಾತ ಆಗಿತ್ತು. ಅಂದ್ರೆ KR ಸರ್ಕಲ್ ಸಿಗ್ನಲ್ ಬಳಿ ನಿಂತಿದ್ದಂತ ವೋಲ್ವೋ ಬಸ್ಗೆ ಹಿಂದೆಯಿಂದ ಬಂದಂತ ಎಲೆಕ್ಟ್ರಿಕ್ ಬಸ್ಸು ಡಿಕ್ಕಿ ಹೊಡಿತು. ಡಿಕ್ಕಿಯ ರಭಸಕ್ಕೆ ಏನು ಚಾಲಕನ ಕುಳಿತಕ್ಕಂಥ ಮುಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿ ಆತ ತೀವ್ರ ರಕ್ತಗಾಯಗಳಿಂದ ಸಿಲುಕಿಕೊಂಡಿದ್ದ. ಆತನನ್ನ ರೆಸ್ಕ್ಯೂ ಮಾಡಿದಂತ ಸ್ಥಳೀಯರು ಮತ್ತೆ ಪ್ರಯಾಣಿಕರು, ಮತ್ತೊಬ್ಬ ಏನು ಭಾಗ್ಯಮ್ಮ ಅಂತಕ್ಕಂಥವ್ರು ಅಲ್ಲಿ ಒಂದು ಹಿಂಬದಿ ಅಂದ್ರೆ ಚಾಲಕನ ಹಿಂಬದಿ ಕುಳಿತಿದ್ದಂತ ಭಾಗ್ಯಮ್ಮ ಕಾಲು ಸಿಲುಕೊಂಡಿತ್ತು. ಸುಮಾರು 1.5 ಗಂಟೆಗಳ ಕಾಲ
ಕಾರ್ಯಾಚರಣೆಯನ್ನು ನಡೆಸಿ ಭಾಗ್ಯಮ್ಮನನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದರು. ಬಳಿಕ ಏನು ಈ ಒಂದು ದುರಂತದಲ್ಲಿ ಅಂದ್ರೆ ಅಪಘಾತದಲ್ಲಿ ಗಾಯಗೊಂಡಿದ್ದಂತ 13 ಜನ ಅಂದ್ರೆ ಭಾಗ್ಯಮ್ಮ ಸೇರಿ ಚಾಲಕ ಅಭಿಷೇಕ್ ಸೇರಿ ನಿರ್ವಾಹಕರು ಸೇರಿ 13 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಅವರನ್ನ ನಾನೇನು ಈಗ ಇದ್ದೀನಿ, ಇದು ಸೆಂಟ್ ಮಾರ್ಥಾಸ್ ಆಸ್ಪತ್ರೆ. ಈ ಆಸ್ಪತ್ರೆಯ ಒಂದು ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಸಹ ಮಾಡಲಾಗ್ತಾ ಇದೆ. ಇನ್ನು ಉಳಿದಂತೆ ಘಟನಾ ಸ್ಥಳಕ್ಕೆ ಏನು ಸಚಿವರಾದಂತಹ ಬೈರ್ತಿ ಸುರೇಶ್ ಅವರು ಬಂದಿದ್ರು. ಅವರು ಬಂದು ಇಲ್ಲಿ ರೋಗಿಗಳನ್ನ ವಿಚಾರಿಸುವಂತ ಅಂದ್ರೆ ಗಾಯಾಳುಗಳನ್ನ ವಿಚಾರಿಸುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಅದರಲ್ಲಿ ಹೇಗೆ ಸಂಭವಿಸಿತು ಘಟನೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿದಾಗ ಚಾಲಕ ಮತ್ತೆ ಏನು ನಿರ್ವಾಹಕರು ಚಾಲಕ ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಬೆಳಗ್ಗೆ ಏನು ಜೋರಾಗಿ ಮಳೆ ಬರ್ತಾ ಇತ್ತು, ಬ್ರೇಕ್ ಕಂಟ್ರೋಲ್ಗೆ ಸಿಗಲಿಲ್ಲ. ಬ್ರೇಕ್ ಕಂಟ್ರೋಲ್ಗೆ ಸಿಗದಂತ ಹಿನ್ನೆಲೆಯಲ್ಲಿ ಮುಂದೆ ನಿಂತಿದ್ದಂತ ವಾಹನಕ್ಕೆ ಅಂದ್ರೆ ಬಸ್ಗೆ ಹೋಗಿ ಡಿಕ್ಕಿ ಹೊಡೆದಿದೆ, ಕಂಟ್ರೋಲ್ ಸಿಗದೆ ಡಿಕ್ಕಿ ಹೊಡೆದಿದೆ ಅಂತಕ್ಕಂಥ ಹೇಳಿಕೆಯನ್ನ ಸಹ ಕೊಟ್ಟಿದ್ದಾರೆ. ಇನ್ನೂ ಸಂಬಂಧಪಟ್ಟಂತೆ ಹಲವಾರು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲೆಕ್ಟ್ರಿಕ್ ಬಸ್ ಚಾಲಕರ ಒಂದು ಅಜಾಗರೂಕತೆಯಿಂದ ಅವರು ಚಾಲನೆಯನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಅಪಘಾತ ಸಂಭವಿಸಿದೆ ಅಂತಕ್ಕಂಥ ಆರೋಪಗಳನ್ನ ಕೇಳಿ ಬರ್ತಾ ಇದ್ರು. ಇಲ್ಲಿ ಅಪಘಾತದಲ್ಲಿ ನೆಗ್ಲಿಜೆನ್ಸಿ ಬರೋದಿಲ್ಲ, ಆದ್ರೆ ಏನು ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇನ್ನುಳಿದಂತೆ ಈ ಎರಡೂ ಬಸ್ಸುಗಳು, ಒಂದು ಬಸ್ ಬಂದು 3ನೇ ಘಟಕಕ್ಕೆ ಸೇರಿದ್ದು, ಮತ್ತೊಂದು ಬಸ್ಸು 7ನೇ ಘಟಕಕ್ಕೆ ಸೇರಿದ್ದು. ಇನ್ನು ಘಟಕಕ್ಕೆ ಸೇರಿದಂತ ಬಸ್ಸುಗಳು ಎರಡೂ ಸಹ ಒಂದು ಹತ್ತುಬೆಲೆ ಮಾರ್ಗವಾಗಿ, ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಹತ್ತುಬೆಲೆ ಮಾರ್ಗವಾಗಿ ಹೋಗ್ತಾ ಇದ್ದಂಥವು. ಈಗ ಏನು ಗಾಯಾಳುಗಳ ಪೈಕಿ ಮೊದಲಿಗೆ 8 ಜನ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿತ್ತು. ಈಗ ಒಟ್ಟು ಈ ಒಂದು ಅಪಘಾತದಲ್ಲಿ ಗಾಯಾಳುಗಳ ಸಂಖ್ಯೆ ಏರಿಕೆ ಆಗಿರ್ತಕ್ಕಂಥದ್ದು ಒಟ್ಟು 13 ಜನ. ಅದರಲ್ಲಿ ಚಾಲಕ ಅಭಿಷೇಕ್ ಜೊತೆಗೆ ಪ್ರಯಾಣಿಕರಾದಂಥ ಶರಣಮ್ಮ, ಭಾಗ್ಯಜ್ಯೋತಿ, ಈ ರೀತಿಯಾಗಿ ಇವರ ಸ್ಥಿತಿ ಅಂದ್ರೆ ಚಾಲಕರಾದಂಥ ಅಭಿಷೇಕ್, ಭಾಗ್ಯಮ್ಮ ಜೊತೆಗೆ ಶರಣಮ್ಮ ಅಂತಕ್ಕಂಥವರ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ, ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಏನು ಘಟನೆ ಸಂಭವಿಸಿದಂತ ಸಂದರ್ಭದಲ್ಲಿ ಮೊದಲಿಗೆ ಗಾಯಗಳನ್ನ ಬೌರಿಂಗ್ ಆಸ್ಪತ್ರೆಗೂ ದಾಖಲು ಮಾಡಲಾಗಿತ್ತು. ಅವರನ್ನು ಈಗ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ದಾಖಲು ಮಾಡಿ ಇವತ್ತು ನಡೆದಂತ ಈ ಒಂದು ಬಸ್ ದುರಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಚಿಕಿತ್ಸೆ ವೆಚ್ಚವನ್ನ BMTC ಇಲಾಖೆಯ ವತಿಯಿಂದಾನೇ ನೋಡಿಕೊಳ್ಳುವಂತ ಭರವಸೆಯನ್ನು ಸಹ ಈಗ ನೀಡಲಾಗಿದೆ. ಈಗ ಏನು ಆ ಘಟನೆಗೆ ಸಂಬಂಧಪಟ್ಟಂತೆ ಏನು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂತ ಕಬ್ಬನ್ಪುರ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಉಳಿದಂತೆ ಘಟನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ BMTC ಬಸ್ ಒಳಗಡೆ ರೆಕಾರ್ಡ್ ಆಗಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸರ್ಕಲ್ ನಲ್ಲಿರ್ತಕ್ಕಂಥ ಟ್ರಾಫಿಕ್ CC ಕ್ಯಾಮೆರಾಗಳಿದ್ದಾವೆ, ಅದನ್ನು ಸಹ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ಪರಿಶೀಲನೆ ಮಾಡಿದಾಗ ನಿಖರವಾಗಿ ಏನು ಕಾರಣ ಅನ್ನೋದು ಗೊತ್ತಾಗುತ್ತೆ. ಈಗ ಚಾಲಕ ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಮಳೆ ಬರ್ತಾ ಇತ್ತು, ಬ್ರೇಕ್ ಇರ್ದಿಲ್ಲ ಅಂತಕ್ಕಂಥ. ಆದ್ರೆ ಇಲ್ಲಿ ಎಲೆಕ್ಟ್ರಿಕ್ ಬಸ್ ನಲ್ಲಿ ಏನು ಡಿಸ್ಕ್ ಬ್ರೇಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತ ಲೋಪ ಕಂಡು ಬರೋದಿಲ್ಲ. ಅದನ್ನು ಸಹ ಪರಿಶೀಲನೆ ಮಾಡಬೇಕು. ಇದನ್ನ ಏನು ತಾಂತ್ರಿಕವಾಗಿ ಈಗ ಡಿಪೋದಲ್ಲಿರ್ತಕ್ಕಂಥ ಮೆಕ್ಯಾನಿಕ್ಗಳು ಸಹ ಬಂದು ಬಸ್ಸಲ್ಲಿ ಯಾವ ವೈಫಲ್ಯದಿಂದ ಬ್ರೇಕ್ ಕಂಟ್ರೋಲ್ ಬಂದಿತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಕಡೆ ಏನಾದ್ರೂ ಅತಿಯಾದ ವೇಗ ಅಂದ್ರೆ ಎರಡೂ ಬಸ್ಸುಗಳು ಒಂದೇ ಮಾರ್ಗದಲ್ಲಿ ಹೋಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಪ್ಯಾಸೆಂಜರ್ಗಳನ್ನ ಮುಂದಿನ ನಿಲ್ದಾಣದಲ್ಲಿ ಹಚ್ಕೊಳ್ಬೇಕು. ಯಾಕಂತಂದ್ರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಅನ್ನ ಫಿಲ್ ಮಾಡೋದಕ್ಕೆ ಪ್ರಯಾಣಿಕರನ್ನ ಹೆಚ್ಚಾಗಿ ತುಂಬಿಕೊಳ್ಬೇಕು ಆಗುತ್ತೆ. ಈ ಹಿನ್ನೆಲೆಯಲ್ಲಿ AC ಬಸ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಅಥವಾ ಏನಾದ್ರೂ ಹೋಗಿ ಸಿಗ್ನಲ್ ಅಲ್ಲಿ ನಿಂತಿದ್ದ ಬಸ್ ಅನ್ನ ಓವರ್ಟೇಕ್ ಮಾಡಕ್ ಹೋಗಿ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನೋದ್ರ ಬಗ್ಗೆಯೂ ಸಹ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆ ಏನಂತಂದ್ರೆ ಅತಿಯಾದ ವೇಗ ಇರ್ಬೋದು ಅಥವಾ ಚಾಲಕ ನಿರ್ಲಕ್ಷ್ಯದಿಂದಲೋ ಇರ್ಬೋದು, ಇವತ್ತು ನಡೆದಂತ ಒಂದು ಬಸ್ನ ದುರಂತದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ದಂತ ಪ್ರಯಾಣಿಕರು ಸಹ ಇವತ್ತು ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಜೊತೆಗೆ ಚಾಲಕರಿಗೂ ಸಹ ಸಂಪೂರ್ಣವಾಗಿ ತಲೆ ಮತ್ತೆ ಎದೆ ಭಾಗಕ್ಕೆ ತುಂಬಾ ಗಂಭೀರವಾದಂತಹ ಏಟುಗಳು ಬಿದ್ದಿದ್ದಾವೆ. ಆತನಿಗೂ ಸಹ ಈಗ ಈ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಅಂಕಿತಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಬೆಂಗಳೂರಿನ KR ಸರ್ಕಲ್ ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಗಾಯಗೊಂಡಿರುವ ಚಾಲಕನ ಸ್ಥಿತಿ ಕೂಡ ಒಂದ್ ಕಡೆ ಗಂಭೀರವಾಗಿರುವಂತದ್ದು. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಅಶ್ವಿನಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಶ್ವಿನಿ, ಈಗ ಆ ಅಪಘಾತಕ್ಕೆ ಕಾರಣ ಅನ್ನೋದು ಏನಾದರೂ ಗೊತ್ತಾಯ್ತಾ ನಿಮಗೆ? ಅಲ್ಲಿ ಯಾವ ರೀತಿಯಾಗಿ ಆಯಿತು? ನೀವು ಕೂಡ ಅಲ್ಲೇ ಇದ್ರಿ, ಯಾವ ರೀತಿಯಾಗಿ ಈ ಅಪಘಾತ ಸಂಭವಿಸಿತು? ಮ್ಯಾಮ್, ಅದು ಇನ್ಸಿಡೆಂಟು ಅದು ಫುಲ್ ನಮಗೆ ದಾಗುಡಿ ಅಂತದಿದೆ. ಆದ್ರೂ ಅದು ಡ್ರೈವರ್ ಫುಲ್ ಅದು ಯೂ ಟರ್ನ್ ಮಾಡುವಾಗ ಅದು ಅವರು ನೋಡಿಲ್ಲ ಆ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇನೋವಾ ಗಾಡಿ ಇದ್ದಿದ್ದಕ್ಕೆ ಅದು ಫುಲ್
ಒಂದೇ ಸತಿ ಅದು ಬ್ರೇಕ್ ಡೌನ್ ಆಗಿ ಅದು ಸ್ಟಾಪ್ ಆದ ತಕ್ಷಣ ನಾವು ಇಲ್ಲಿ ಸ್ಪೀಡ್ ಆಗಿ ಬಂದ ತಕ್ಷಣನೂ ಅದು ಹಿಂಗಾಗಿದೆ ಇನ್ಸಿಡೆಂಟ್. ಒಳಗಡೆ ಫುಲ್ ಇದು ಮಾಡೋ ಥರ ಹಂಗಾಗಿದೆ. ನೀವು ಕೂಡ ಬಸ್ನಲ್ಲಿ ಏನಾದರೂ ಪ್ರಯಾಣವನ್ನ ಬೆಳೆಸ್ತಾ ಇದ್ರಾ ಅಶ್ವಿನಿ? ಹೌದು ಮ್ಯಾಮ್, ನಾನು ಆ ಬಸ್ಸಲ್ಲೇ ಇದ್ದಿದ್ದು. ಓಕೆ, ನೀವೆಲ್ಲಿ ಕೂತ್ಕೊಂಡಿದ್ರಿ? ನಾನು ಹಿಂದೆ ಇದತ್ರ ಕೂತಿದ್ದೆ ಮ್ಯಾಮ್, ಮೀನ್ ಬ್ಯಾಕ್ ಸೈಡ್ ಅಲ್ಲಿ ಕೂತಿದ್ದೆ. ಸೊ ಹಿಂದೆ ಏನು ಅಷ್ಟೊಂದಾಗಿಲ್ಲ, ಫುಲ್ ಮುಂದೆ ಫ್ರಂಟ್ ಸೈಡ್ ಅಲ್ಲೇ ಡ್ಯಾಮೇಜ್ ಆಗಿದ್ದು. ಓಕೆ, ಅದ್ ಮುಂದೆ ಹಿಂಗ ಸ್ಟ್ರೈಟ್ ಹೋಗುವಾಗ ಅದು ಹಿಂದೆ ಮುಂದೆ ಗಾಡಿ ನೋಡಿಲ್ಲ, ಇನೋವಾ ಬಸ್ ನೋಡಿಲ್ಲ. ಸ್ಟ್ರೈಟ್ ಹಂಗೆ ಫೋರ್ಸ್ ಆಗಿ ಹಿಂಗ್ ಟರ್ನ್ ಮಾಡ್ಕೊಂಡು ಹಿಂಗ್ ನಿಂತಿರುವಾಗ ಅದು ಹೊಡ್ಕೊಂಡಿದ್ದಾಗೆ ಡ್ರೈವರ್ ಹಂಗೆ ಸ್ಪಾಟ್ ಅಲ್ಲೇ ಹೋಗ್ಬಿಟ್ಟು ಗ್ಲಾಸ್ ಮುಂದೆ ಹೊಡ್ಕೊಂಡ್ಬಿಟ್ರು. ಅಲ್ಲಿ ಮುಂದೆ ಒಂದ್ ಮಗು ಆಮೇಲೆ ಒಂದು ಆಂಟಿ ಇದ್ದಿದ್ರು, ಅವರು ಅಷ್ಟೇ. ಮುಂದೆ ಹೋಗಿದ್ದಕ್ಕೆ ನಾವು ಸ್ಪೀಡ್ ಆಗಿ ಎಲ್ಲರೂ ಒಂದೇ ಸಮಯ ಫೋರ್ಸ್ ಆಗಿ ಮುಂದೆ ಬೀಳ್ದಿದ್ದಕ್ಕೆ ಎಲ್ಲರಿಗೂ ಹೇಟ್ ಆಗಿದೆ. ಅವ್ರು 3 ಜನ ಮಾತ್ರ ತೀರೋದ್ರು. ಓಕೆ, ಆ ಡ್ರೈವರ್ ಏನಾದರೂ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾ ಇದ್ರಾ ಅಥವಾ ಸಾಮಾನ್ಯವಾಗಿ ಸ್ಲೋ ಆಗಿ ಡ್ರೈವ್ ಮಾಡ್ತಾ ಇದ್ರಾ? ಫಸ್ಟ್ ಸ್ಟಾರ್ಟಿಂಗ್ ಒಂದು ಮೆತ್ತಗೆ ಮ್ಯಾಮ್ ಹೋಗ್ತಿದ್ರು, ಅಷ್ಟೊಂದು ಸ್ಲೋ ಆಗಿ ಹೋಗ್ತಿದ್ರು. ಸಡನ್ ಆಗಿ ಅಲ್ಲಿ ಫುಲ್ ಏನೋ ಒಂದು ಟ್ರಾಫಿಕ್ ಆಗಿದ್ದಕ್ಕೆ ಬೇರೆ ಡೈರೆಕ್ಷನ್ ತಗೊಂಡ್ಬಿಟ್ಟು ಹಿಂಗೆ ಒಂದೇ ಕಡೆ ಹೋಗಿದ್ದಕ್ಕೆ ಸ್ಪೀಡ್ ಆಗಿ ಹೋಗಿದ್ದಕ್ಕೆ ಹಂಗಾಗಿದೆ. ಅವರು ಮುಂದೆ ಇನೋವಾ ಅಂತ ನೋಡಿಲ್ಲ, ಅವ್ರು ಒಂದು ಸಡನ್ ಆಗಿ ಸ್ಟಾಪ್ ಮಾಡಿದ ತಕ್ಷಣ ಇವರು ಬೇಗ ಬ್ರೇಕ್ ಹಾಕಕ್ಕ ಏನೋ ಗೊತ್ತಿಲ್ಲ, ಬ್ರೇಕ್ ಹಾಕಿದ್ರೋ ಇಲ್ಲೋ ಗೊತ್ತಿಲ್ಲ, ಮುಂದೆ ಫೋರ್ಸ್ ಆಗಿ ಹೋಗಿ ಹಂಗ್ ಡ್ಯಾಮೇಜ್ ಆಗಿದೆ. ಓಕೆ, ಮಿನಿಮಮ್ ಎಷ್ಟು ಜನ ಆ ಬಸ್ನಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅಶ್ವಿನಿ? ಹತ್ರ ನಾವು 20-25 ಮೆಂಬರ್ಸ್ ಇರ್ತೀವಿ ಮ್ಯಾಮ್. ಓಕೆ, ಎಷ್ಟು ಜನಕ್ಕೆ ಅಲ್ಲಿ ಗಾಯ ಆಗಿದೆ, ಗಂಭೀರವಾಗಿ ಗಾಯವಾಗಿದೆ ಅನ್ನೋದೇನಾದ್ರೂ ಗೊತ್ತಾಯ್ತಾ ನಿಮಗೆ? ಎಷ್ಟು ಜನ ಅಂತ ಗೊತ್ತಿಲ್ಲ, ಆದ್ರೆ ಮಿನಿಮಮ್ ಒಂದು 5-10 ಮೆಂಬರ್ಸ್ ಮುಂದೆ ನಿಂತಿದ್ರು. ಸೊ ಅವ್ರಿಗೂ ಆಗಿರ್ಬೋದು ಗಾಯ. ಅಲ್ಲಿ ನಾನು ನಿಂತಿದ್ದೆ, ಸೊ ನನಗೂ ಹೇಟ್ ಆಗಿದೆ. ನಿಮಗೂ ಏಟ್ ಆಗಿದೆಯಾ? ಆಗಿದೆ. ಓಕೆ, ಮತ್ತೆ ಅಲ್ಲಿ ಆಲ್ಮೋಸ್ಟ್ ಇವಾಗ ಬಸ್ ಡ್ರೈವರ್ಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದ್ ಕಡೆ. ಅಂದ್ರೆ ಸ್ಪೀಡ್ ಆಗಿ ಡ್ರೈವ್ ಮಾಡ್ತಾ ಇರ್ತಾರೆ. ಅಂದ್ರೆ ಇನ್ನೊಂದು ಬಸ್ ಯಾವ ಕಡೆಯಿಂದ ಬರ್ತಾ ಇತ್ತು, ಹೆಂಗೆ ಅದು ಅಪಘಾತ ಆಯ್ತು ಅನ್ನೋದು ಏನಾದ್ರು ಗೊತ್ತಾಯ್ತಾ ನಿಮ್ಗೆ? ಅದು ಗೊತ್ತಿಲ್ಲ ಮ್ಯಾಮ್, ಅದು ಇನೋವಾ ಬಸ್ ಯಾವ ಕಡೆಯಿಂದ ಬರ್ತಿದಂತ ಗೊತ್ತಿಲ್ಲ. ಆದ್ರೆ ನಾವು ಮುಂದೆ ಹೋಗುವಾಗ ಅದು ಇನೋವಾ ಬಸ್ ಮುಂದೆ ಹೋಗ್ತಿತ್ತು ಸ್ಲೋ ಆಗಿ. ನಾವು ಕರೆಕ್ಟ್ ಆಗಿ ನಾವು ಇಲ್ಲಿ ನೋಡುವಾಗ ಸಡನ್ ಆಗಿ ಹಿಂಗ್ ಟರ್ನ್ ಮಾಡಿದ್ರು. ಆ ಇನೋವಾ ಬಸ್ನು ಹಿಂಗ್ ಕರೆಕ್ಟ್ ಆಗಿ ಆ ಸಂಬಂಧಾಗಿ ನಮ್ ಟರ್ನ್ ಸಂಬಂಧ ಕರೆಕ್ಟ್ ಬಂದಿತ್ತು. ಅವ್ರು ಕರೆಕ್ಟ್ ಆಗಿ ಬ್ರೇಕ್ ಆದ ತಕ್ಷಣ ಇದು ಫೋರ್ಸ್ ಆಗಿ ಮುಂದೆ ಹೋಗಿತ್ತು. ಓಕೆ, ನೀವೇನಾದ್ರೂ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಾ ಇದ್ದೀರಾ? ನಿಮ್ಗೇನಾದ್ರೂ ಗಾಯ ಆಗಿದೆಯಾ? ಅಷ್ಟೊಂದು ಏಟ್ ಏನಿಲ್ಲ, ಸ್ವಲ್ಪ ಒಂದು ಕೈ ಮಾತ್ರ ಹೊಡ್ಕೊಂಡೈತೆ ಸರಿಯಾಗಿ, ನೋವಾಯ್ತೆ. ಹಾಸ್ಪಿಟ್ಲ್ ಹತ್ರ ನಾನು ಹೋಗಿಲ್ಲ, ಹಾಸ್ಪಿಟಲ್ಗೆ ಏನು ಹೋಗಿಲ್ಲ ನೀವು? ಹೋಗಿಲ್ಲ, ಸ್ವಲ್ಪ ಒಂದು ಕೈ ಇದಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಜನರಲ್ ಚೆಕಪ್ ಮಾಡಿದ್ದೀನಿ. ಓಕೆ, ಮತ್ತೆ ನೀವು ಅಲ್ಲಿ ಬಸ್ಸಲ್ಲಿ ಪ್ರಯಾಣವನ್ನ ಆಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ಯಾರಾದ್ರೂ ಅಧಿಕಾರಿಗಳು ಬಂದು ನಿಮ್ಮನ್ನೇನಾದ್ರೂ ಮಾತಾಡ್ಸಿದ್ರಾ? ಸಡನ್ ಆಗಿ ಯಾರು ಬಂದಿಲ್ಲ, ಪೊಲೀಸ್ ಆಫೀಸರ್ ಮಾತ್ರ ಬಂದಿದ್ರು ಸಡನ್ ಆಗಿ. ಅಧಿಕಾರಿ ಅವರು ಯಾರು ಅಷ್ಟೊಂದು, ಪೊಲೀಸ್ ಆಫೀಸರ್ ಇಲ್ಲ ಇನ್ಸ್ಪೆಕ್ಟರ್ ಎಲ್ಲ ಬಂದಿದ್ರು. ಮಿಕ್ಕಿದವರೆಲ್ಲ ಕ್ಲಿಯರಿಟಿ ಮಾಡ್ಬಿಟ್ಟು ಸ್ವಲ್ಪ ಕ್ವಶನ್ಸ್ ಮಾತ್ರ ಬೇರೆಯವ್ರ ಹತ್ರ ಕೇಳ್ಬಿಟ್ಟು ಹೋದ್ರು. ನಾನು ಅವ್ರ ಹತ್ರ ಏನೂ ಮಾತಾಡಿಲ್ಲ. ಓಕೆ ಅಶ್ವಿನಿ, ಥ್ಯಾಂಕ್ ಯು ಅಶ್ವಿನಿ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.